ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಈ ವಿಡಿಯೋದಲ್ಲಿ ತೋರಿಸೋದು ನಮ್ಮ ನರ್ಸರಿಯಿಂದ ತೆಗೆದ ಕೆಲವು ಕಾಳುಮೆಣಸಿನ ಸಸಿಗಳನ್ನು ನಮ್ಮ ಸಿಲ್ವರ್ ಓಕ್ ತೋಟಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡುವುದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ನಮ್ಮ ನರ್ಸರಿಯಲ್ಲಿ ಈಗ ಪನ್ಯೂರ್ 1, ಪನ್ಯೂರ್ 5, ಪನ್ಯೂರ್ 2, ಜೀರಕ್ಮುಂಡಿ, ವೆಳ್ಳನಾಂಬಲ್ ಮುಂತಾದ ವೆರೈಟಿಗಳು ಇವೆ. ಇದರಲ್ಲಿ ನಾವಿವತ್ತು ಪನ್ಯೂರ್ 1 ಟ್ರಾನ್ಸ್ಪ್ಲಾಂಟ್ ಮಾಡೋದು ತೋರಿಸ್ತಾ ಇದ್ದೀವಿ. ಇದು ನಮ್ಮದು ಅಡಿಕೆ ತೋಟ. ಇದರಲ್ಲಿ ನಾವು ಇಂಟರ್ ಕ್ರಾಪ್ ಆಗಿ ಸಿಲ್ವರ್ ಓಕ್ ಗಿಡಗಳನ್ನು ನಟ್ಟಿದ್ದೇವೆ. ಈ ಸಿಲ್ವರ್ ಓಕಿಗೆ ನಾವು ಈಗ ಕಾಳುಮೆಣಸಿನ ಸಸಿಯನ್ನು ಹಾಕ್ತಾ ಇದ್ದೇವೆ. ಈ ಸಿಲ್ವರ್ ಓಕಿಗೆ 1 ವರ್ಷ ಮಾತ್ರ ಪ್ರಾಯವಾಗಿದೆ. ಈಗ ನಾವು ನಮ್ಮ ನರ್ಸರಿಯಿಂದ ಕೆಲವು ಕಾಳುಮೆಣಸಿನ ತಳಿಗಳನ್ನು ತಗೊಳ್ತಾ ಇದ್ದೇವೆ. ಈಗ ನಾವು P2 ತಗೊಳ್ತಾ ಇದ್ದೇವೆ. ಈಗ ನಾವು ಈ ಗಿಡಗಳನ್ನು ಹೇಗೆ ನೆಡುವುದಂತ ನೋಡೋಣ. ಮೊದಲನೇದಾಗಿ ನಾವು ಗುದ್ಲಿಯಲ್ಲಿ ಒಂದು ಚಿಕ್ಕ ಗುಂಡಿ ತೆಗಿತಾ ಇದ್ದೀವಿ. ಇದು ಸಿಲ್ವರ್ ಓಕ್ ಗಿಡದ ಬುಡದಿಂದ ಸುಮಾರು 1 ಅಡಿ ದೂರದಲ್ಲಿ ನಾವು ಗುಂಡಿಯನ್ನು ತೆಗಿತಾ ಇದ್ದೀವಿ. ತುಂಬ ದೊಡ್ಡ ಗುಂಡಿ ಮಾಡುವ ಅವಶ್ಯಕತೆ ಇಲ್ಲ, ಚಿಕ್ಕ ಗುಂಡಿನೇ ತೆಗಿತಾ ಇದ್ದೀವಿ. ನಂತರ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಕಾಳುಮೆಣಸಿನ ಪ್ಯಾಕೆಟನ್ನು ಬ್ಲೇಡಿನಿಂದ ಹರಿದು ನಾವು ಮಾಡಿದ ಗುಂಡಿಗೆ ಹಾಕಿ ಮಣ್ಣನ್ನು ಫಿಲ್ ಮಾಡಿ ನೆಡ್ತಾ ಇದ್ದೀವಿ. ಗುಂಡಿ ಫುಲ್ಲು ಮಣ್ಣು ಹಾಕಿ ಲೆವೆಲ್ ಮಾಡಿನೇ ನಾವು ನೆಡಬೇಕು. ಇದು ಈಗ ನಾವು ಕಾಳುಮೆಣಸನ್ನು 1 ಅಡಿ ದೂರದಲ್ಲಿ ನೆಡ್ತಾ ಇದ್ದೀವಿ ಸಿಲ್ವರ್ ಓಕಿನ ಬುಡದಿಂದ. ಅದು ಯಾಕೆಂದರೆ ಗಾಳಿ ಬಂದಾಗ ಸಿಲ್ವರ್ ಓಕ್ ಅಲ್ಲಾಡುತ್ತದೆ, ಆದರೆ ಕಾಳುಮೆಣಸಿನ ಬುಡಕ್ಕೆ ಬೇರಿಗೆ ತೊಂದರೆ ಆಗದಂತೆ ನಾವು ಅದನ್ನು ಸ್ವಲ್ಪ ದೂರದಲ್ಲೇ ನೆಡ್ತಾ ಇದ್ದೀವಿ. ಸುಮಾರು 1 ಅಡಿ ದೂರದಲ್ಲಿ ನಾವು ನೆಡ್ತಾ ಇದ್ದೀವಿ. ಈಗ ನಾವು ನೆಟ್ಟ ಕಾಳುಮೆಣಸಿನ ಸಸಿಗಳಿಗೆ ನಾವು ಬಳಸುವ ಔಷಧಿ ಮತ್ತು ಗೊಬ್ಬರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀವಿ. ಎಲ್ಲರೂ ನಮ್ಮ ವಿಡಿಯೋಸು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇರಿ. ಥ್ಯಾಂಕ್ ಯು.